ಎಲ್ಲ ರೀತಿಯಲ್ಲಿ ಪ್ರೀತಿಯಿಂದ ಎಲ್ಲರನ್ನೇ ಒಂದೇ ಲೆಕ್ಕ ಪ್ರೀತಿಯಿಂದ ಇರ್ತಿದ್ದವು. ಎಜುಕೇಶನಲ್ಲಾಗಲಿ 80% ಮಾರ್ಕ್ ಕೊಡವ ನನಗೆ. ನಾನು ಹೈದರಾಬಾದಿಗೆ ಹೋಗ್ಲಿಕ್ಕೆ ಇದನ್ನು ಪಾಠ ಮಾಡ್ತಾ ಇಲ್ಲ. ಮೊನ್ನೆ ವಿವೇಕಾನಂದ ಕಾಲೇಜಿಗೆ ಹೋಗಿ ಅಲ್ಲಿ ಪಾಸ್ ಆಗಿದ್ದಾನೆ ಇದೇ ಪ್ರಾಜೆಕ್ಟ್ ಮಾಡಿ. ಈಗ ಹೈದರಾಬಾದಿಗೆ ಹೋಗ್ಲಿಕ್ಕೆ ಟಿಕೆಟ್ ಕೂಡ ಎಲ್ಲ ಬುಕ್ ಆಗಿದೆ. ನಾನು ಫೆಬ್ರವರಿ 5 ತಾರೀಕಿಗೆ ಹೋಗ್ಲಿಕ್ಕೆ ಅಂತೇಳಿ. ಇನ್ನು ನಿಟ್ಟೆ ಎಲ್ಲಿ ಹೋಗಿ ಬರೋದು ಎಜುಕೇಶನ್ ಲೋನ್ ಮಾಡಿ ತಗೊಳ್ತೇನೆ. ನ್ಯಾಯ ಬೇಕು ಸರ್. ಅದೆಲ್ಲಿ ಸ್ಪಾಟ್ ಎಷ್ಟು ಸೈಕಲ್ ಆಗಿ ಬ್ಲಾಕ್ ಹಾಕಿದ ಸೈಕಲ್ ಆಗಿ ದೂರ ಉಂಟು. ನಿಮಗೆ ಗೊತ್ತಾಗ 7 ಗಂಟೆಗೆ ಯಾವತ್ತು ನಮಗೆ ನಿಜ ಸಂಗತಿ ಗೊತ್ತಾಗುವುದಿಲ್ಲವ ಅಲ್ಲಿವರೆಗೆ ನೀವು ಹೋಗಬೇಡಿ. ಗೊತ್ತಾದ ಮೇಲೆ ನಾವು ಇರಬಹುದು. ಯಾಕಂದ್ರೆ ನಿಮಗೂ ಭಯ ಇಲ್ಲ, ನಮಗೂ ಭಯ ಇಲ್ಲ. ನಾವು ಕೂಡ ಈಗ ಮಿಸಸ್ 5 ಗಂಟೆಗೆ ಹೇಳ್ತಾಳೆ, ಅಲ್ಲ ಇದು ನಮ್ಮ ಟಾಯ್ಲೆಟ್ ಶೌಚಾಲಯ ಎಲ್ಲ ಹೊರಗೆ, ಇವಳು ಒಬ್ಬಳೇ ಹೋಗ್ತಾಳೆ. ನಿನ್ನೆಯಿಂದ 6 ಗಂಟೆಯಿಂದ ಆದ್ರೂ ಅವಳು ಹೋಗುದಿಲ್ಲ, ಯಾಕಂದ್ರೆ ಭಯ ಆಗ್ತದೆ. ಯಾರು ಏನು ಬಡಿಗೆ ತಗೊಂಡು ಎಲ್ಲಿ ಕೊಡ್ಲಿಕ್ಕೆ ಬರ್ತಾರಂತ ಆಗ್ತದೆ ಸರ್. ಅಷ್ಟು ನಮಗೆ ಇಲ್ಲಿ ಭಯ, ಅಷ್ಟು ಮನಸ್ಸು ಹಾಳಾಗಿದೆ, ಅಷ್ಟು ನಮಗೆ ಇಲ್ಲಿ ಬೇಡ ಅಂತಲೇ ಆಗಿದೆ. ಅಷ್ಟು ಒಂದು ಇದು ಬಂದಿದೆ ನಮಗೆ. ಹಾಗೆ ಆಗ್ಬೇಕಂದ್ರೆ ನಮಗೆ ಅದಕ್ಕೆಲ್ಲ ಪರಿಹಾರ ಅಂದ್ರೆ ನಮಗೆ ಆ ಅಮಾಯಕ ಬಾಲಕನನ್ನು ಯಾರು ಹಾಗೆ ಮಾಡಿದ್ದಾರೆ, ಹಾಗೂ ಈ ಮನೆಯವರ ಶಾಂತಿಯನ್ನು ಯಾರು ಹಾಳು ಮಾಡಿದ್ದಾರೆ, ಇವರ ನೆಮ್ಮದಿಯನ್ನು ಯಾರು ಕೆಡಿಸಿದ್ದಾರೆ ಆ ಮೂಲಕ, ಅದು ನಿಮಗೆ ಗೊತ್ತಾಗಬೇಕು, ಬಯಲಾಗಬೇಕು ಸರ್. ಅದನ್ನು ನೀವು ನಮ್ಮ ಪೊಲೀಸಿನವರಿದ್ದಾರಲ್ಲ ಅವರನ್ನು ನಂಬಿದೆ, ನಿಮ್ಮನ್ನು ನಂಬಿದೆ, ನಿಮ್ಮನ್ನೆಲ್ಲರನ್ನು ಹಿರಿಯರನ್ನು ಜನಪ್ರತಿನಿಧಿಗಳನ್ನು ನಾವು ನಂಬ್ತಾ ಇದ್ದೇವೆ ಸರ್. ಆ ಮೂಲಕ ಈ ಮನೆಯವರಿಗೆ, ಅವನ ತಂದೆಗೆ, ಅವನ ಅಜ್ಜನಿಗೆ, ಅವನ ಅಣ್ಣನಿಗೆ, ತಂಗಿಗೆ ಎಲ್ಲ ಒಂದು ನೆಮ್ಮದಿ, ಒಂದು ಉಸಿರಾಟವನ್ನು ಸಿಗುವಾಗೆ ನೀವು ಮಾಡಿಸ್ಬೇಕು ಸರ್. ಅಷ್ಟೇ ಇವರ ನೆರೆಕರೆಯವನಾಗಿ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ ಸರ್, ಅಷ್ಟೇ.